ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆರ್ಮ್ಸ್ ಡೀಲಿಂಗ್ ಮಾಡ್ತಾನೆ ಅಂತ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತಾನೆ ಅಂತ ನಿಮಗೆ ನಿಜವಾಗ್ಲೂ ಅನಿಸ್ತಾ ಇದೆಯಾ? ನೋಡಿ ಸರ್, ಇಲ್ಲಿ ನನಗನ್ಸೋದ್ರ ಮೇಲೆ ನಾನು ಕೆಲಸ ಮಾಡೋದಕ್ಕಾಗಲ್ಲ. ನನಗೇನ್ ಕಾಣಿಸುತ್ತೋ ನಾನು ಅದ್ರ ಮೇಲೆ ಕೆಲಸ ಮಾಡೋದು. ಪ್ರತಿಯೊಬ್ಬನಿಗೂ ಮನಸ್ಸಾಕ್ಷಿ ಅಂತ ಒಂದಿರುತ್ತೆ. ಒಬ್ಬ ಮನುಷ್ಯನ್ ನೋಡಿದ್ರೆ ಒಂದು ಜಡ್ಜ್ಮೆಂಟ್ ಅಂತ ಬರುತ್ತೆ. UPSC ಫೈನಲ್ ಎಕ್ಸಾಮ್ಸ್ ಅಲ್ಲಿ ಸೈಕಾಲಜಿ ಇಸ್ ಒನ್ ಆಫ್ ದ ಸಬ್ಜೆಕ್ಟ್. ನಿಮಗ್ ಗೊತ್ತಿದೆಯಾ? ಮನುಷ್ಯರನ್ನ ಜಡ್ಜ್ ಮಾಡೋದು ನಮ್ಮ ಅನಿಸಿಕೆಗಳ ಮೇಲಲ್ಲ. ಆಡಳಿತ ನಡೆಸೋದು ಮನಸ್ಸಾಕ್ಷಿಯಿಂದಲ್ಲ, ಸಿಗೋ ಸಾಕ್ಷಿಗಳಿಂದ. ಆ ಸಾಕ್ಷಿಗಳೇ ಸುಳ್ಳಾಗಿದ್ರೆ ಅದಕ್ಕಾಗೆ ಇನ್ವೆಸ್ಟಿಗೇಷನ್ ಮಾಡೋದು ಕಾನೂನಿರೋದು. ಅದೇ ಕಾನೂನು ಒಂದು ಮಾತು ಹೇಳುತ್ತೆ, ನಿಮ್ಗೂ ಗೊತ್ತಿರ್ಬೋದು. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗ್ಬಾರ್ದು ಅಂತ. ಖಂಡಿತ. ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಿರ್ಬೋದು. ಅಪರಾಧಿಗಳು ತಾವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಿರಪರಾಧಿಗಳನ್ನ ಬಲಿಪಶು ಮಾಡೋದು. ನಿಮ್ಮ ಆರ್ಗ್ಯುಮೆಂಟ್ನ ಕೋರ್ಟಲ್ಲಿ ಇಟ್ಕೊಳ್ಳಿ. ನೀವು ಲಾಯರ್ ಆಗ್ಬೇಕಿತ್ತು, DC ಆಗ್ಬಾರ್ದಿತ್ತು. ನಾನ್ ತಗೊಂಡಿರೋ ಕ್ರಮ ಸರಿ ಅನ್ನೋದು ನನ್ನ ಅಂತರಾತ್ಮ ಹೇಳ್ಬೇಕು. ಸಾರಿ ಮೇಡಮ್, ನಿಮ್ಮ ಅಂತರಾತ್ಮನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಅಲ್ಲ ಸರ್ಕಾರ ನಿಮಗೆ DC ಹುದ್ದೆನ ಕೊಟ್ಟಿರೋದು. ಹಂಗ್ ನೋಡಿದ್ರೆ ನೀವು ಲಾಯರ್ ಆಗ್ಬೇಕಾಗಿತ್ತು. ಆ ಭೀಮಂಬಿಕಾ ಪರ ವಕಾಲತ್ ಮಾಡಿ ಅವ್ರ ಕೇಸ್ನ ಗೆಲ್ಲಿಸಬಹುದಾಗಿತ್ತು. ಒಂದು IAS ಪೋಸ್ಟ್ಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ ಸರ್. ನೀವು ಯಾವ ಕಾರಣಕ್ಕೆ ಪೋಸ್ಟ್ ಕಳ್ಕೊಂಡಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನಗೆ ಹೇಳಕ್ ಬರ್ಬೇಡಿ. ಪವರು ಪೋಸ್ಟ್ ಎಲ್ಲ ಸೈಡ್ಗಿಡಿ. ನೀವೊಬ್ಬ DC ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಾನೊಬ್ಬ ಮನುಷ್ಯನಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ನೀವು ಬಸ್ಸಿಯನ್ನು ಅರೆಸ್ಟ್ ಮಾಡಿ ಆ ಹುಡುಗಿ ಮದುವೆನ ತಪ್ಪಿಸಿರ್ಬೋದು.